ಮಾತಾಡೋದೇ ಸ್ವಲ್ಪ ನನಗೆ ಸಂಕಷ್ಟದ ಸಂಗತಿ. ನಾನು ಕಟ್ಪಾಡಿಯಲ್ಲಿ PUC ಮುಗಿಸಿ ಕಾಲೇಜಿಗೆ ಪೂರ್ಣಪ್ರಜ್ಞೆಗೆ ಬಂದಾಗ ಫಸ್ಟ್ ಇಯರ್ BComನಲ್ಲಿ ನಮಗೆ BR ನಾಗೇಶ ಪರಿಚಯ ಆಗಿರಲಿಲ್ಲ. ಆನಂತರ ಸೆಕೆಂಡ್ ಇಯರ್ ನಂತರ ಉಡುಪಿ ನಾನು ಮೊದಲೇ ಹೇಳಿದಾಗೆ ದೊಡ್ಡ ಸಾಂಸ್ಕೃತಿಕ ಕೇಂದ್ರ. ಅದರ ಪೂರ್ಣಪ್ರಜ್ಞೆ ಕಾಲೇಜಲ್ಲಿ ಅಧ್ಯಾಪಕರು ವಿದ್ಯಾರ್ಥಿಗಳು ಎಲ್ಲರೂ ರಂಗಭೂಮಿ, ಸಂಗೀತ, ಚಿತ್ರಗಳೆಲ್ಲರೂ ಅದರಲ್ಲಿ ತೊಡಗಿಸಿಕೊಂಡವರು. ಭಾಳ ಒಂದು ವೈಚಾರಿಕವಾದ ಒಂದು ವಾತಾವರಣ ಇತ್ತು ಪೂರ್ಣಪ್ರಜ್ಞೆ ಕಾಲೇಜಲ್ಲಿ. ಈಗ BR ನಾಗೇಶ್ವರ ನಾಟಕ ನಡೆಸಿದವರು ತುಂಬ ಜನ ಇದ್ದಾರೆ. ಅವರ ನನ್ನಂತೆ ಅವರ ಆತ್ಮೀಯರಾದ ನಿಕಟ ಸ್ನೇಹಿತರು ಈಶ್ವರ್ ಚಿಟ್ಪಾಡೆ ಇದ್ದಾರೆ, ಪ್ರಸನ್ನ ಇದ್ದಾರೆ. ನಾವೆಲ್ಲ ನಿರಂತರ ಅವರೊಟ್ಟಿಗೆ ಒಡನಾಟ ಇಟ್ಕೊಂಡವರು. BR ನಾಗೇಶ್ವರ ಒಂದು ರಂಗಭೂಮಿ ಶೈಲಿಯೇ ಬಹಳ ವಿಶಿಷ್ಟವಾದದ್ದು. ಯಾಕಂದರೆ ಆ ತನಕ ಕನ್ನಡ ರಂಗಭೂಮಿಯಲ್ಲಿ, ಆ ತನಕ ಅಲ್ಲ ಈ ತನಕ ಕೂಡ ಕನ್ನಡ ರಂಗಭೂಮಿಯಲ್ಲಿ ಇಲ್ಲದೇ ಇದ್ದ ಒಂದು ಸಾಂಕೇತಿಕ ರಂಗಭೂಮಿಯನ್ನು ಅವರು ಹುಟ್ಟುಹಾಕಿದ್ದಾರೆ. ಸಾಂಕೇತಿಕ ರಂಗಭೂಮಿಯಲ್ಲಿ ಹಲವು ನೆಲೆಗಳಿದೆ, ಭಾಳ ಒಂದು ವಿಶಿಷ್ಟವಾದ. ಅವರು ಯಾವಾಗಲೂ ಹೇಳ್ತಿದ್ರು, ನಾನು ರಂಗಭೂಮಿಯಲ್ಲಿ ಸಂಶೋಧನೆ ಮಾಡ್ತಾ ಇದ್ದೇನೆ ಅಂತ. ನಾನು ಕೇಳಿದ್ದರು ಇನ್ನೊಬ್ಬರದ್ದು ಯಾರಕ್ಕೂ ವಿಚಾರಣೆ ಮಾಡುವಾಗ ಇದರ ಬಗ್ಗೆ ಎಲ್ಲ. ಅವ್ರು ಹೇಳ್ತಾರೆ, ನಾನು ಥಿಯೇಟರ್ನಲ್ಲಿ ಈ ನನ್ನ ಶೈಲಿಯನ್ನು ಸಂಶೋಧನೆ ಮಾಡ್ತಾ ಇದ್ದೇನೆ. ಅಂದರೆ ಒಂದು ರೀತಿಯ ಸಾಂಕೇತಿಕ ರಂಗಭೂಮಿಯನ್ನು, ಅದರ ಸಾಧ್ಯತೆಗಳನ್ನು ವಿಸ್ತರಿಸಿದವರು. ಆ ಸಾಂಕೇತಿಕನ ವಿಸ್ತರಿಸಲಿಕ್ಕಾಗಿ ಬಹಳ ಪ್ರಮುಖವಾದದ್ದು ಅವರ ರಂಗಭೂಮಿಯ ರಂಗವಿನ್ಯಾಸ. ಅವರ ರಂಗಭೂಮಿಯ ಒಂದು ನಾಟಕದ ರಂಗವಿನ್ಯಾಸ ಹೇಗಿರ್ತದಂದರೆ, ಇಡೀ ನಾಟಕದಲ್ಲಿ ಇಡೀ ಆಶಯವನ್ನು ರಂಗವಿನ್ಯಾಸವೇ ಪ್ರಕಟಪಡಿಸ್ತಿತ್ತು ಅನೇಕ ನಾಟಕಗಳಲ್ಲಿ. ಉದಾಹರಣೆಗೆ ಆನಿ ಬಂತಾನಿ ಅಂತ ಒಂದು ನಾಟಕ, ಆನಿ ಬಂತಾನಿ DJ ಹೆಗ್ಡೆಯವರು ಪ್ರಮುಖ ಪಾತ್ರ ಮಾಡಿದರು. ದೊಡ್ಡದಾದ ಒಂದು ಸೆಟ್ಟಿಂಗ್ಸ್, ಅದಕ್ಕೊಂದು ಏಣಿ, ಒಂದು ಅತಿ ಬುದ್ಧಿವಂತ ಒಂದು ಮಗು ಅದು. ಅವ ಹುಟ್ಟುವಾಗ ಏನು ಮಾಡಿದ್ದಾರೆ ಅಂದರೆ, ಒಂದು ಗೋಣಿ ಚೀಲವನ್ನು ಹೆಣ್ದು ಅದರ ಒಳಗೆ DJ ಹೆಗ್ಡೆ ಕೂತ್ಕೊಳ್ತಾರೆ. ಆ ಗೋಣಿ ಚೀಲ ಮೇಲ್ಮಟ್ಟ ಕೆಂಪು ಕಲರ್, ಮತ್ತು ಅದಕ್ಕೆ ಬಂದ್ ಮಾಡಿ ಇಡ್ತಾರೆ. ನಾವು ಮತ್ತೆ ಹಗ್ಗ ಓಪನ್ ಮಾಡುವಾಗ ಮಗು ಮೇಲೆ ಬರುವುದು. ಅಂದರೆ ತಾಯಿಯ ಗರ್ಭಾವಸ್ಥೆಯಿಂದ ಹೊರಗೆ ಬರುವ ಹಾಗೆ ಮೇಲೆ ಬರ್ತಾ ಬೆಳೀತಾ ಮಾನಸಿಕವಾಗಿ ಬೆಳೀತಾ ಹೋಗ್ತಾನೆ. ಆ ಒಂದೊಂದೇ ಸ್ಟೆಪ್ ಮೇಲೆ ಹೋಗಿ ಟಾಪಲ್ಲಿ ಕೂತ್ಕೊಳ್ತಾನೆ. ಆ ಟಾಪಲ್ಲಿ ಕೂತ್ಕೊಳ್ಳುವಾಗ ತುಂಬ ಒಂದು ಆಧ್ಯಾತ್ಮಿಕ ಲೆವೆಲಿಗೆ ಹೋಗ್ತಾನೆ ಅವನು. ಹಾಗೆಯೇ ಕೊನೆಗೆ ಸಾಯುವಾಗ ಮತ್ತೆ ಕೆಳಗೆ ಬರ್ತಾನೆ. ಅಂದರೆ ಒಂದು ರಂಗವಿನ್ಯಾಸದ ಸಂಕೇತ ಮೂಲಕ ಇಡೀ ನಾಟಕದ ಆಶಯವನ್ನು ಪ್ರಕಟಪಡಿಸುವಂಥ ಒಂದು ಶೋಧನೆ BR ನಾಗೇಶ್ವರ. ಇನ್ನೊಂದು ಬದುಕ ಮನ್ನಿಸ ಪ್ರಭು ಅಂತ, ಅದು ಕೂಡ ಒಂದು ದೊಡ್ಡ ಸೆಟ್ಟಿಂಗ್. ಅದರ ಅಡಿಯಲ್ಲಿ ಒಂದು ಇಲ್ಲಿಯ ಬಿಲದ ಹಾಗೆ. ಬದುಕ ಮನ್ನಿಸುವ ಪ್ರಭುವೆ ನಾಯಕನನ್ನು ಕಾನೂನು ಪ್ರತಿನಿಧಿಗಳು, ಧಾರ್ಮಿಕ ಪ್ರತಿನಿಧಿಗಳು, ಸಾಮಾಜಿಕ ರಾಜಕಾರಣಿಗಳು, ಒಬ್ಬ ಸೃಜನಶೀಲ ವ್ಯಕ್ತಿ, ಒಬ್ಬ ಆದರ್ಶ ಯುವಕನನ್ನು ಈ ಎಲ್ಲ ಎಲಿಮೆಂಟ್ಸ್, ಈ ಎಲ್ಲ ಸಮಾಜದ ಎಲ್ಲ ವ್ಯಕ್ತಿಗಳು ಹೇಗೆ ಇಲಿಯಾಗಿ ಕುರಿತಾರೆ ಎಂಬುದನ್ನು ತೋರಿಸಲಿಕ್ಕೆ ಆ ಬಿಲದಿಂದ ಒಬ್ಬೊಬ್ಬರೇ ಬರುವುದು. ಒಮ್ಮೆ ರಾಜಕಾರಣಿ ಹೀಗೆ ನುಸುಳಿಕೊಂಡು ಬಂದು ಅವನನ್ನು ಅದರಲ್ಲಿ ಕೂಡ ಹಾಗೇನೆ ಅವ ಆರಂಭದಲ್ಲಿ ಮೇಲೆ ಇರ್ತಾನೆ. ಅವ ಒಬ್ಬೊಬ್ಬರಿಂದ ಮಾತಾಡುವಾಗ ಸ್ಟೆಪ್ಪಲ್ಲಿ ಕೆಳಗೆ ಲಾಸ್ಟ್ ಬರೋದು. ಎಲ್ಲರೂ ಅವನನ್ನು ನಿರ್ವೀರ್ಯಗೊಳಿಸಿದ ನಂತರ ಕೊನೆಗೆ ಅವ ಸಾಯಿದಂದರೆ ಅಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಒಂದು ಕಟೌಟ್ಸ್ ಇರ್ತದೆ, ಬಾಗಿಲು. ಆ ಬಾಗಿಲ ಎಂಡಲ್ಲಿ ಹೀಗೆ 4 ಇದು ಮಾಡಿದರೆ ಒಂಚೂರು ಆ ಶಿಲುಬೆಯ ಆಕಾರ ಒಂದು ಕಾರ್ನರಲ್ಲಿ, ಅದು ಗೊತ್ತಾಗಲ್ಲ, ಭಾಳ ಅವ್ಯಕ್ತವಾಗಿ ಅಮೂರ್ತವಾಗಿರ್ತದೆ. ಕೊನೆಗೆ ಅವ ನಾಯಕ ಹೀಗೆ ಮಾಡ್ತಾನೆ. ಅಂದರೆ ಎಲ್ಲರೂ ಬಂದು ಅವನನ್ನು ಚುಚ್ಚಿ ಎಂತ ಮೊಳೆ ಹಾಕಿ ಕೊಲ್ತಾರಲ್ಲ, ಯೇಸು ಕ್ರಿಸ್ತನ ಮಾಡಿ. ಸೊ ಅದು ನಮಗೆ ಹಾಗೆ ಗೊತ್ತಾಗೋದಿಲ್ಲ, ಸೂಕ್ಷ್ಮ ಗೊತ್ತಾಗ ಆ ರೀತಿ ಅವನನ್ನು ಕೊಂದರು ಅಂತ ಎಲ್ಲ. ಅದೊಂದು. ಆನಂತರ ಕಾಲಿಗುಲದಲ್ಲಿ ಬಹಳ ದೊಡ್ಡ ಕಂಬಗಳು, ಇಡೀ ಸಾಮ್ರಾಜ್ಯವನ್ನು ಸಂಕೇತಿಸುವಂಥ ಕಂಬಗಳು, ನೀಲಿ ಕಲರ್ ಹಾಕಿ ಅದಕ್ಕೆ ಕತ್ತಿಯನ್ನು ಅಂಟಿಸುವುದು. ಕತ್ತಿಯನ್ನು ಸಿಕ್ಕಿಸಿದೆವು ನಾವೇ ನಾವೆಲ್ಲ ಹೊಟ್ಟಿದ್ದು. ಇಡೀ ಸ್ಟೇಜಲ್ಲಿ ದೊಡ್ಡ ಕಂಬಗಳೇ ಕಾಣೋದು. ಕಾಲಿಗುಲ ಒಂಥರ ಹುಚ್ಚು ದೊರೆಯಾಗಿ ಎಲ್ಲರಿಗೂ ಗೊತ್ತಿದ್ದ ಸಂಗತಿಗಳು. ಒಂದು ಸಂದರ್ಭದಲ್ಲಿ ಕಾಲಿಗುಲ ಅನೌನ್ಸ್ ಮಾಡ್ತೇನೆ, ರಾಜ್ಯದಲ್ಲಿ ಬರ ಬಂದಿದೆ, ಬರ ಅಂತ ಅನೌನ್ಸ್ ಮಾಡ್ತೇನೆ. ಆ ಸಂದರ್ಭದಲ್ಲಿ ಒಂದು ಪಾರ್ಟಿ ಕೊಟ್ಟಿರ್ತಾನೆ ಎಲ್ಲರೂ, ಅವರ ಪರಿವಾರಕ್ಕೆ, ಅಂದರೆ ಮಂತ್ರಿಗಳು ಎಲ್ಲರೂ ಇರ್ತಾರೆ. ಅವರು ಈ ಮಾಂಸದ ತುಂಡನ್ನು ತಿಂತಾ ಇರ್ತಾರೆ. ಆ ನಡುವೆ ಬರ ಅಂತ ಅನೌನ್ಸ್ ಮಾಡ್ತಾನೆ. 4-5 ಜನ ಬರ್ತಾರೆ, ಎಲ್ಲರೂ ಕಿತ್ತುಕೊಂಡು ಹೋಗ್ತಾರೆ. ಅವ್ರು ತಿಂತಾ ಇರುವಲ್ಲಿ ಕಿತ್ತುಕೊಂಡು ಹೋಗುದು.
ಅದೇ ಒಂದು ಬರದ ಒಂದು ಸರ್ವಾಧಿಕಾರಿ ಒಂದು ಬರದ ಅನೌನ್ಸ್ ಮಾಡುವಾಗ ಹೇಗೆ ಎಲ್ಲ ಒಂದು ಅವರ ಪ್ರತಿಭಟನೆ ಶಕ್ತಿಯನ್ನೇ ಒದಗಿಸಿಬಿಡ್ತಾನಂತ ಅಂದರೆ ಎತ್ತಿಕೊಂಡು ಹೋಗ್ತಾರಲ್ಲ, ಇಂಥ ಸಂಕೇತಗಳು ನಾಗೇಶ್ವರ ಎಲ್ಲ ನಾಟಕದಲ್ಲೂ ಇದೆ. ಅದಕ್ಕೆ ಹೇಳೋದು ನಾನು, ಅವರ ನಾಟಕವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ರಂಗಭೂಮಿಯ ಸೆಟ್ಟಿಂಗ್ಸ್ನ ಮೂಲಕವೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆನಂತರ ಅವರು ರಂಗಭೂಮಿಯ ರಂಗ ಚಲನೆ ಕೂಡ ಹಾಗೆ, ಅವರು ಮನೆಯಲ್ಲಿ ಇಡೀ ನಾಟಕದ ಸೆಟ್ಟಿಂಗ್ಸ್ನ ಒಂದು ಪ್ರತಿಕೃತಿ ಮಾಡಿರ್ತಾರೆ ಒಂದು ಮನೆಯಲ್ಲಿ ಫುಲ್ಲು. ಆನಂತರ ಅಲ್ಲಿ ಅವರು ಚಲನೆಯನ್ನು ಫಿಕ್ಸ್ ಮಾಡಿರ್ತಾರೆ, ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಹೋಗ್ಬೇಕು, ಇವರು ಹೇಳಿದಾಗೆ A to B, B to C. ಅದು ಮಾಡುವಾಗಲೂ ಅವ ಯಾಕೆ ಅಲ್ಲಿ ಹೋಗ್ತಾನೆ, ಅಲ್ಲೊಂದು ಸಿಂಬಾಲಿಕ್ ಮೀನಿಂಗ್ ಇದೆ. ಮತ್ತು ಇನ್ನೊಂದು ಕಡೆ ಹೋಗುವಾಗ ಅಲ್ಲೂ ಸಿಂಬಾಲಿಕ್ ಮೀನಿಂಗ್ ಇದೆ. ಅಂದರೆ ಅವರು ಯಾವಾಗಲೂ ಹೇಳ್ತಾರೆ ಅರ್ಥವಿಲ್ಲದ ಚಲನೆ ಇರಕೂಡದು ಅಂತ. ಅವರ ಪ್ರೇರಣೆಯಿಂದ ನಾನು ಪೂರ್ಣ ಪ್ರಜ್ಞೆಗೆ ಒಂದು ತುಳು ನಾಟಕ ನಿರ್ದೇಶನ ಮಾಡಿದೆ, ಸದಾಶಿವರಾವ್ ಅದರಲ್ಲಿ ಪ್ರಮುಖ ಪಾತ್ರ. ನಾನು ಇವರು A to B to ಎಲ್ಲ ಮಾಡ್ತಾರಲ್ಲ, ನಾನು ಕೂಡ ಸಿಕ್ಕಾಬಟ್ಟೆ ಅದಕ್ಕೆ ಚಲನೆ ಎಲ್ಲ ಕೊಟ್ಟು ಇಡೀ ನಾಟಕ ಎಲ್ಲ ಕಲಾವಿದರ ಅತ್ತಿತ್ತ ಓಡುದೆ. ನಮ್ಮ ತಲೆಯಲ್ಲಿ ಒಂದು ಸಿಂಬಾಲಿಕ್ ಆಗಿ ನಾಗೇಶ್ವರ ಮಾಡ್ತಾರಲ್ಲ, ನಾವು ಮಾಡೋದು. ನಾಟಕ ಮುಗೀತು, ಮುಗಿದ ಕೂಡಲೇ ಬಂದರು, ಹೇಗಾದ್ರು ನನ್ನೊಟ್ಟಿಗೆ ಇಷ್ಟು ವರ್ಷ ಇದ್ದು ಈಗ ಇದು ಕಲ್ತದ್ದು ನೀನು ಅಂತ ಕೆಟ್ಟದಾಗಿ ಅದು ಚಲನೆ ಎಲ್ಲ ಅರ್ಥ ಉಂಟು ಅದಕ್ಕೆ ಸಿಕ್ಕಾಪಟ್ಟೆ ಬೈದರು. ಆನಂತರ ನನಗೆ ರಿಯಲೈಸ್ ಆಯಿತು, ಒಂದು ರಂಗಭೂಮಿಯ ಒಂದು ರಂಗ ಚಲನೆ ಹೇಗಿರಬೇಕು. ಈಗ ಯಾವುದೇ ಒಬ್ಬ ನಟ ಒಂದು 4 ಹೆಜ್ಜೆ ಮುಂದೆ ಹೋಗಲಿ, ಹಿಂದೆ ಹೋಗಲಿ, ಎತ್ತರಕ್ಕೆ ಹೋಗಲಿ, ತಗ್ಗಿಗೆ ಬರಲಿ, ಅದಕ್ಕೆ ಒಂದು ಅರ್ಥವಿಲ್ಲದೆ ಯಾವ ಚಲನೆಯನ್ನು ಅವ್ರು ಕೊಡ್ತಾ ಇರಲಿಲ್ಲ. ಅದೇ ಎಲ್ಲರಿಗೂ ಗೊತ್ತಿದ್ದ ಸಂಗತಿ ಇದೆ ಅಂತ ನಾನೀಗ ಹೇಳೋದು ಹೊಸ್ತಲ್ಲ. ಆನಂತರ ಅವ್ರು ಯಾವಾಗಲೂ ಹೇಳ್ತಿದ್ರು, ಈ ಸಂಗೀತದಲ್ಲಿ ಆಗಲಿ, ವಸ್ತ್ರ ವಿನ್ಯಾಸ ಆಗಲಿ, ಬೆಳಕಾಗಲಿ, ಒಂದು ಯುನಿಟಿ ಇರಬೇಕಂತ. ನಮಗೆ ಕಲರ್ ಕಾಂಬಿನೇಷನ್ ಅದೆಲ್ಲ ಯುನಿಟಿ ಸಾಧಾರಣ ಇರುವುದಿಲ್ಲ, ನಮ್ಮನ್ನು ಕೂಡಿ ಹೇಳ್ತಾ ಇದ್ದೇನೆ. ಅಂದರೆ ನಾಟಕದ ಆಶಯಕ್ಕೆ, ಪಾತ್ರದ ಆಶಯಕ್ಕೆ ಪೂರಕವಾಗಿ ಕಲರ್ ಕಾಂಬಿನೇಷನ್, ಸೆಟ್ಟಿನ ಕಲರ್ ಕಾಂಬಿನೇಷನ್, ರಂಗ ಪರಿಕರದ ಕಲರ್ ಕಾಂಬಿನೇಷನ್ ಮತ್ತು ಲೈಟಿಂಗ್. ಅವರು ಯಾವತ್ತೂ ಕಲರ್ ಲೈಟ್ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ. ವೈಟ್ ಲೈಟ್, ಯಾಕಂದರೆ ನಿಮ್ಮ ಅಭಿನಯ ಮುಖ ಕಾಣಬೇಕಿದ್ರೆ ವೈಟ್ ಲೈಟೇ ಬೇಕು. ವೈಟ್ ಲೈಟ್ನಲ್ಲಿ ಸ್ಫುಟವಾಗಿ ನಮ್ಮ ಎಕ್ಸ್ಪ್ರೆಷನ್ ಕಂಡಷ್ಟು ಕಲರಲ್ಲಿ ಕಾಣೋದಿಲ್ಲ. ಅವರು ಹೇಳೋದು, ನೀವು ಎಲ್ಲ ಕಲರ್ ಯೂಸ್ ಮಾಡಿದರೆ ಕಲರಿಗೆ ಮೀನಿಂಗ್ ಹೇಗೆ ಕೊಡ್ತೀವಿ ನೀವು. ವೈಟ್ ಲೈಟ್ ಯೂಸ್ ಮಾಡಿದಾಗ ನೀವು ಅದರ ನಡುವೆ ಕಲರ್ ಯೂಸ್ ಮಾಡ್ತಿಲ್ಲ, ಆವಾಗ ಕಲರಿಗೆ ಮೀನಿಂಗ್ ಬರ್ತದೆ. ಈಗ ನಾವು ಫುಲ್ಲು ಸ್ಟೇಜಲ್ಲಿ ಕಲರ್ ಯೂಸ್ ಮಾಡಿದಾಗ ನಮಗೆ ಯಾವುದೋ ಒಂದು ಪಾತ್ರದ ವ್ಯಗ್ರತೆಯನ್ನು ತೋರಿಸ್ಲಿಕ್ಕೆ ಉಂಟು, ಯಾವುದೋ ಒಂದು ಶಾಂತಿಯ ಸಂಕೇತ ಮಾಡಲಿಕ್ಕೆ ಉಂಟು. ಆವಾಗ ಕಲರ್ ಕೊಟ್ಟಾಗ ಕಲರ್ಗೆ ಮೀನಿಂಗ್ ಇರೋದಿಲ್ಲ, ಒಂದು ಜನರಲೈಸ್ ಆಗಿರ್ತದೆ ಎಲ್ಲ ಕಲರ್. ಹಾಗಾಗಿ ಅವರು ಯಾವತ್ತೂ ಕಲರನ್ನು ಯೂಸ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ವೈಟ್ ಕಲರ್ ಒಂದು ಮಾನಸಿಕವಾಗಿ ಕೂಡ ಅದು ನಮಗೆ ಅಬ್ಸಾರ್ಬ್ ಆಗುವಂಥ ಸಂಗತಿ, ಅದು ಮಾನಸಿಕ ಶಾಂತಿಯನ್ನು ಕೊಡುವಂಥದ್ದು ಕೂಡ ಸಂಗತಿ ಆಗಿರ್ತದೆ. ಹಾಗಾಗಿ ವೈಟ್ ಲೈಟ್ನ ಮೂಲಕವೂ ನಾಟಕದ ಸಾಧ್ಯತೆಗಳನ್ನು ವಿಸ್ತರಿಸ್ತಾ ಇದ್ದರು. ಹೀಗೆ ಈ ಎಲ್ಲ ವಿಭಾಗದಲ್ಲೂ ಅವರು ಈ ಒಂದು ರಂಗಭೂಮಿಯ ಒಂದು ಯಾವಾಗಲೂ ಹೇಳೋದುಂಟು, ಔಚಿತ್ಯ ಪ್ರಜ್ಞೆ ಒಂದು ಬೇಕು ನಿರ್ದೇಶನಿಗೆ ಅಂತ. ಔಚಿತ್ಯ ಇಲ್ಲದೆ ಯಾವುದನ್ನು ಬಳಸಬಾರ್ದು ನಾವಂತ. ಸೊ ಹಾಗಾಗಿ ಅವರ ಇಡೀ ಪ್ರೊಡಕ್ಷನ್ ನೋಡುವಾಗ ನಾಗೇಶ್ ಹೇಳಿದಾಗ ಇಷ್ಟು ನೀಟು ರಂಗಶಿಸ್ತು ಎಂಬುದು ಅವರಿಂದ ಕಲಿಬೇಕು. ಇಡೀ ನಾಟಕ ಆಗುವಾಗ ಯಾರೋ ಒಂದು ಒಳಗೆ ಎಣುವುದಾಗಲಿ, ಆಚೆ ಬಂದು ಹೋಗೋದಾಗಲಿ ಎಲ್ಲ ಕ್ಯಾಲ್ಕುಲೇಟ್ ಮೊದಲೇ ಫಿಕ್ಸ್ ಆಗಿರ್ತದೆ. ಕ್ಯಾಲ್ಕುಲೇಟ್ ಎಲ್ಲೂ ಯಾರು ಬರುವಾಗೇ ಇಲ್ಲ. ಈಗ ನಾವು 3-4 ಜನ ಸ್ಟೇಜ್ ಸೆಟ್ಟಿಂಗ್ ಅದೇದಲ್ಲಿ ನಾವು ಕೂಡ ಹೊರಗೇನೆ ಇರೋದು, ಅಥವಾ ಎಲ್ಲೋ ಸೈಡಲ್ಲಿ, ನಾಗೇಶ್ವರ ಕೂಡ ಸೈಡಲ್ಲಿ ಇರ್ತದೆ. ಅಂದರೆ ರಾಮಚಂದ್ರ ಒಂದು ಹೇಳಿದ್ರೆ, ವಿಭ್ರಮ ನಾಟಕ ಆದಾಗ ಬಾದಲ್ ಸರ್ಕಾರ ಮುರಳೀಧರ್ ಸರ್ ಅದನ್ನು ಅನುವಾದ ಮಾಡಿದ್ದು. ಒಂಥರ ವಿಕೃತ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಿಕ್ಕೆ ಅವರು ಯಾವುದೋ ಒಂದು ಸಾಂಬ್ರಾಣಿ ಪುಡಿಯನ್ನು ಅದರಲ್ಲಿ ಹಾಕಿ ಇಡೀ ಸ್ಟೇಜು ಅದು ಅಂದರೆ ಆ ಒಂದು ಮನಸ್ಥಿತಿಯಲ್ಲಿ ಕ್ರಿಯೇಟ್ ಮಾಡಬೇಕನ್ನ, ಅಷ್ಟು ವಿಪರೀತ ಹಾಕಲಿಲ್ಲ, ಎಷ್ಟು ಬೇಕಷ್ಟು. ಅಂದರೆ ಒಂದು ಪರಿಕರ, ಒಂದು ಯಾವುದೋ ಒಂದು ವಸ್ತುವಿನ ಮೂಲಕ ಒಂದು ಪಾತ್ರವನ್ನು ಯಾವ ರೀತಿ ಉದ್ದೀಪನಗೊಳಿಸ್ಬೋದು ಎಂಬುದನ್ನು ಅವರು ಸೂಚಿಸ್ತಾ ಇದ್ದರು. ಸಂಗೀತ ಕೂಡ ಹಾಗೆ, ವಿಪರೀತ ಸಂಗೀತ ಬಳಸ್ತಾ ಇರಲಿಲ್ಲ. ಎಲ್ಲ ಒಂದು ಶಾಸ್ತ್ರೀಯ ಸಂಗೀತದ ಸ್ಲೋ ಹಮ್ಮಿಂಗ್ ಅದಿದೆಲ್ಲ, ಮತ್ತು ಶಬ್ದ ಸಂಗೀತ ಭಾಳ ಕಡಿಮೆ. ಅಂದರೆ ಸಂಗೀತವನ್ನು ಕೂಡ ಎಷ್ಟು ಬೇಕು ಅಷ್ಟೇ. ಅದಕ್ಕೆ ಸಂಗೀತದ ಬಹಳ ಒಳ್ಳೆಯ ಜ್ಞಾನ ಇತ್ತು ಅವರಿಗೆ, ಯಾವ ರಾಗ ಯಾವ ಸನ್ನಿವೇಶಕ್ಕೆ ಪೂರಕ ಎಂಬುದು ಭಾಳ. ಸಂಗೀತ ಆಗಲಿ, ಅವರು ಚಿತ್ರಕಲೆ ಮತ್ತು ಶಿಲ್ಪಕಲೆ ಎಲ್ಲದರಲ್ಲೂ ತುಂಬ ಎಕ್ಸ್ಪರ್ಟ್ ಇದ್ದರು. ಅವರು ಅಷ್ಟು ಚೆಂದ ವಿಮರ್ಶೆ ಮಾಡ್ತಿದ್ರು. ಒಂದು ಶಿಲ್ಪಕಲೆ ನೋಡಿದಾಗೂ ನಮಗೆ ಅದನ್ನು ತೋರಿಸಿ ಎಲ್ಲ ವಿವರಿಸ್ತಾ ಇದ್ದರು. ಚಿತ್ರ, ನಿಮ್ಮ ಪಾಶ್ಚಾತ್ಯ ಚಿತ್ರಕಾರರ ಬಗ್ಗೆ ಒಳ್ಳೆಯದು, ಮತ್ತು ಇಡೀ ಭಾರತದ ಇತಿಹಾಸದ ಬಗ್ಗೆ ಅವರಿಗೆ ಒಳ್ಳೆಯ ಆಳ ಜ್ಞಾನವಿತ್ತು. ಆನಂತರ ಕತೆ,
ಅವರ ಕತೆ ಒಂದು ಕಥಾ ಸಂಘ ನಾನು ಕರ್ನಾಟಕ ಸಂಘದ ಮೂಲಕ ಪ್ರಕಟಪಡಿಸಿದ್ದೇನೆ. ರಜನೀಶನಿಗೂ ಅರ್ಥವಾಗದ ಕಜ್ಜಿ ಅಂತ. ಯಾಕಂದರೆ ಅವರ ಒಂದು ಕಥೆಯ ಶೈಲಿಯೇ ಬಹಳ ವಿಭಿನ್ನವಾದದ್ದು. ಒಂದು ಸಮಾಜದ ಒಂದು ಚಿತ್ರಣವನ್ನು, ಮನುಷ್ಯ ಸಂಬಂಧದ ಚಿತ್ರಣವನ್ನು ಬಹಳ ವ್ಯಂಗ್ಯವಾದ ಭಾಷೆಯ ಮೂಲಕ ಬಹಳ ನಾಟ್ತಿತ್ತು ಅದು ನಮಗೆ. ಪ್ರತಿ ವಾಕ್ಯವನ್ನು ಇಷ್ಟು ಅಂದರೆ ವ್ಯಂಗ್ಯ ಕಥೆ ಅಂತಲ್ಲ, ಆ ಭಾಷೆಯನ್ನು ಬಳಸುವ ರೀತಿ ಅಷ್ಟು ಕ್ರಿಯಾತ್ಮಕವಾಗಿ ಬಳಸ್ತಾರೆ ಅವರು. ಭಾಷೆ ಒಂದು ಕ್ರಿಯೆಯಾಗುವ ಸಾಧ್ಯತೆಗಳನ್ನು ಅವರು ಅನ್ವೇಷಣೆ ಮಾಡ್ತಿದ್ರು. ಅಂತ ಕಾದಂಬರಿ ಕೂಡ ಹಾಗೆಯೇ ಅವರು ಸುಮಾರು ಕಾದಂಬರಿ ಬರೆದಿದ್ರು, ಅದು ಕೆಲವು ಲಭ್ಯವಿಲ್ಲ. ಆನಂತರ ಕೊನೆಗೆ ಅವರು ಅರಿವ ನೀರಿಗೆ ಕನಸುಗಳಿಲ್ಲ ಅಂತ ಅದು ಶಾಂಭವಿ ಅವರು ನಾವು ಇಲ್ಲಿ ಬುಕ್ ಸ್ಟಾಲ್ ಇದೆ ಸೀತಾ ಬೊಕ್ಕಸ್ ಅವರು ಪ್ರಕಟ ಮಾಡಿದರು. ಆನಂತರ ಅವರು ಉಡುಪಿ ಬಿಟ್ಟು ಬೆಂಗಳೂರಿಗೆ ಹೋದರು. ಬೆಂಗಳೂರಿಗೆ ಹೋದಾಗ ಅಲ್ಲಿ ಕೂಡ ಎಲ್ ಕೃಷ್ಣಪ್ಪ ಈ ಮಾಸ ನಾಟಕ ಅವರು ಅವರ ಹತ್ರ ತುಂಬ ಒಳ್ಳೆಯ ಲೇಖನಗಳನ್ನು ಬರೆಸಿ ಅದನ್ನು ಪ್ರಕಟ ಮಾಡಿದ್ರು. ಭಾಳ ಒಳ್ಳೆಯ ಅಧ್ಯಯನಾತ್ಮಕ ಲೇಖನಗಳೆಲ್ಲ. ಕೃಷ್ಣಪ್ಪರವರು ಬೆಂಗಳೂರಲ್ಲಿ ಅವರ ಮನೆಗೆ ಬಂದು ಅವರ ಹತ್ರ ಲೇಖನ ಬರೆಸಿ ಭಾಳ ಒಂದು ಲೇಖನ ನನಗೆ ಭಾಳ ಅದೊಂದು ವಾದ ವಿವಾದ ಎಬ್ಬಿಸಲು ಪ್ರಸನ್ನ ಅವರು ಹ್ಯಾಮ್ಲೆಟನ್ನು ಅನುವಾದ ಮಾಡಿದ್ರಲ್ಲ, ಅದು ಮತ್ತು ರಾಮಚಂದ್ರ ದೇವರ ಹ್ಯಾಮ್ಲೆಟ್ನ ಅನುವಾದವನ್ನು ಕಂಪೇರ್ ಮಾಡಿ ಪ್ರಸನ್ನ ಅವರು ಎಲ್ಲೆಲ್ಲಿ ಅವರನ್ನು ರಾಮಚಂದ್ರ ದೇವರ ಅನುವಾದವನ್ನು ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಮಾಡಿದ್ರು. ತುಂಬ ಅಂದರೆ ಪೇಜ್ ನಂಬರ್ ಕೊಟ್ಟು, ಒರಿಜಿನಲ್ ಹ್ಯಾಮ್ಲೆಟ್ ರೆಫರೆನ್ಸ್ ಕೊಟ್ಟು, ರಾಮಚಂದ್ರ ದೇವರ ರೆಫರೆನ್ಸ್ ಕೊಟ್ಟು ಅದನ್ನು ಒಂದು 2 ಕಂತಲ್ಲಿ ಬಂದಿತ್ತು ಅದು. ಅಂದರೆ ಇದು ಯಾಕೆ ಹೇಳ್ತಾರೆ ಅಂದರೆ, ಯಾವುದೇ ಒಂದು ವಿಷಯವನ್ನು ಬಹಳ ಆಳವಾಗಿ ಅದನ್ನು ನಿಖರವಾಗಿ ಸಂಶೋಧನೆ ಮಾಡಿ ಅವರು ಪ್ರೆಸೆಂಟ್ ಮಾಡ್ತಿದ್ರು. ವಿಮರ್ಶೆ ಕೂಡ ಆಗಿದೆ. ಬೆಂಗಳೂರಲ್ಲಿ ಶ್ರೀರಂಗರ ನಾಟಕೋತ್ಸವ ಆದಾಗ ಅದರಲ್ಲಿ ಯಾವುದೋ ಒಂದು ನಾಟಕದಲ್ಲಿ ಇಕ್ಬಾಲ್ ಅಹಮದ್ ಪಾತ್ರಗಳು ಮಂಗಗಳಾಗಿ ಹಾರುವುದು ಏನೋ ಆಗಿತ್ತು. ಭಾಳ ಸಿಟ್ಟು ಬಂದಿತ್ತು. ಯಾವುದೇ ಒಂದು ರಿಯಲಿಸ್ಟಿಕ್ ಪಾತ್ರಗಳು ಮಂಗಗಳಾಗಿ ಹಾರಬೇಕು ಯಾಕೆ ಅದು ಸ್ಟೇಜಲ್ಲಿ. ಅಂದರೆ ಇವನ ಆಧುನಿಕ ರಂಗತಂತ್ರ ಎಂಬುದು ಒಂದು ಪಾತ್ರವನ್ನು ನೀವು ತಂತ್ರದ ಮೂಲಕ ಏನೇನು ಮಾಡಲಿಕ್ಕೆ ಹೋಗಿ ಪಾತ್ರದ ಘನತೆಯನ್ನು ಕೆಡಿಸುವುದು ಮತ್ತು ಪಾತ್ರದ ಸಾಧ್ಯತೆಗಳನ್ನು ನಾವು ಅಳಿಸುವಂಥ ಪ್ರಯತ್ನ ಆಗ್ತದೆ. ಅಂಥದ್ದನ್ನೆಲ್ಲ ಅವರು ಸಹಿಸ್ತಾ ಇರಲಿಲ್ಲ. ಯಾಕಂದರೆ ರಿಯಲಿಸ್ಟಿಕ್ ಮತ್ತು ಅನ್ರಿಯಲಿಸ್ಟಿಕ್ನ ನಡುವಿನ ಒಂದು ಅವರದ್ದು ಶೈಲಿ ಇತ್ತು. ಸಾಂಕೇತಿಕ ಪೂರ ಸಾಂಕೇತಿಕ ರಂಗಭೂಮಿ ಅಂತಲೂ ಅಲ್ಲ, ರಿಯಲಿಸ್ಟಿಕ್ಕೂ ಅಲ್ಲ. ಯಾಕಂದರೆ ಅವರು ಆಯ್ದುಕೊಳ್ಳೋ ಯಾವುದೇ ಒಂದು ಸ್ಕ್ರಿಪ್ಟನ್ನು ನಾವು ಮೊದಲು ಓದಿದರೆ ನಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಇರ್ತದೆ, ಈ ರೀತಿ ಪ್ರೆಸೆಂಟ್ ಮಾಡ್ಬೋದು, ಈ ರೀತಿ ಪ್ರೆಸೆಂಟ್. ಆದರೆ ಇಡೀ ನಮ್ಮ ಕಲ್ಪನೆಯನ್ನು ತಲೆಕೆಳಗೆ ಮಾಡ್ತಾರೆ, ಬೇರೆಯೇ ಪ್ರೆಸೆಂಟೇಷನ್ ಅವರು. ನಮಗೆ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಮ್ಯಾಕ್ಬೆತ್ ಮಾಡಿದಾಗಲಾಗಿದೆ. ಮ್ಯಾಕ್ಬೆತ್ ಮಾಡಿದಾಗ ಪ್ರೇತಗಳು ಆರಂಭದಲ್ಲಿ ಬರ್ತಾರಲ್ಲ, ಅವರದ್ದು ಆ ಪ್ರೇತಗಳ ಚಲನೆ ಮತ್ತು ಆ್ಯಕ್ಟನ್ನು ಡಿಸೈನ್ ಮಾಡಿದರೆ ಬಹಳ ಅದ್ಭುತವಾದದ್ದು. ಅಂಥದ್ದು ನಾಟಕಗಳಲ್ಲಿ ಅನೇಕ ಪೀಸಸ್ಗಳಿರ್ತದೆ ಅವರ ನಾಟಕದಲ್ಲಿ. ಅನಂತರ ಬ್ಯಾಂಗ್ಳೂರಿಂದ ಬಾಂಬೆ ಬಂದರು. ಬಾಂಬೆ ಬಂದಾಗ ದೊಂಬಿಲಿಯಲ್ಲಿ ಇರ್ತಿದ್ರು. ನಾನು ಅಲ್ಲಿ ಯಾವಾಗಲೂ ಹೋಗ್ತಾ ಇದ್ದೆ, ನಾಟಕದ ಬಗ್ಗೆ ಚರ್ಚೆ ಆಗ್ತಿದ್ದೆ. ನಾನು ಕೂಡ ನೀಮಾಯೊಳಗೆ ಬದುಕ ಮನೀಶ್ ಪ್ರಭು ಅವರು ಮಾಡಿದ್ದನ್ನು ಅವರ ಹತ್ರನೇ ಸೆಟ್ ಡಿಸೈನ್ ಮಾಡಿಸಿ ನಾನು ಮಾಡಿಸಿದ್ದೆ ಅಲ್ಲಿ. ಒಂದು ಆನಂತರ ನಾನು ಯಾವಾಗಲೂ ಊರಿಗೆ ಬಂದಾಗ, ನಾನೊಂದು 15 ದಿವಸ ಊರಿಗೆ ಬಂದಾಗ ನಾನು 14 ದಿವಸ ಅವರ ಮನೆಗೆ ಹೋಗ್ತಾ ಇದ್ದೆ. ನಾನು ಅಲ್ಲೇ ಬಹಳ ಒಳ್ಳೆ ಅವರ ಫ್ಯಾಮಿಲಿ ಕೂಡ ಆಗೇನೆ. ಅವರ ಮಿಸ್ಸಸ್ ರಮಾಬಾಯಿ, ರೂಪಮಾ, ಪ್ರಜ್ಞಾ ಬಹಳ ಒಳ್ಳೆಯವರು. ಸೊ ನಾವೊಂದು ಮನೆಯವರಾಗಿ ನಿಂತು, ಪ್ರಸನ್ನ ಗೊತ್ತು, ಚಿಟ್ಪಾಡಿ ಗೊತ್ತು, ಮನೆಯ ಒಂದು ವಾತಾವರಣ. ಯಾಕಂದರೆ ನಮಗೆ ಎಲ್ಲ ವಿಷಯದಲ್ಲೂ ಚರ್ಚೆ ಮಾಡ್ತಿದ್ರು. ಕಾವ್ಯದ ಬಗ್ಗೆ ಅದ್ಭುತ ವಿಮರ್ಶೆ ಮಾಡ್ತಿದ್ರು ನಾಗೇಶ್ ಅವರು. ಸೊ ಬಾಂಬೆಗೆ ಬಂದಾಗ ನಾನು ಕರ್ನಾಟಕ ಸಂಘದಲ್ಲಿ ಅವರ ಭಾಷಣ ಇಡಿಸಿದೆ. ಆನಂತರ ಅವರು ರಾಮಚಂದ್ರನದ ಶುದ್ಧ ಚಿತ್ರ, ಶುದ್ಧ ಅಂತ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಾನಾಗ ಉದಯದೀಪ ಅಂತ ಒಂದು ಪತ್ರಿಕೆ ಇತ್ತು. ನಾನು ಅವರ ಮನೆಗೆ ಹೋಗಿ ಆ ಪಿಕ್ಚರ್ನ ಬಗ್ಗೆ ಒಂದು ವಿಮರ್ಶೆ ಬರೆದ. 4 ಕಂತಲ್ಲಿ ಅದು ಶುದ್ಧ ಚಿತ್ರದ ವಿಮರ್ಶೆ. ಅದು ಸಣ್ಣ ಕಿರುಚಿತ್ರ. 4 ಒಂದು ಚಲನಚಿತ್ರದ ಒಂದು ವಿಮರ್ಶೆ ಹೇಗಿರಬೇಕೆಂಬುದೊಂದು ಬಹಳ ಒಂದು ಪಠ್ಯದ ರೀತಿಯಲ್ಲಿ, ಅದೊಂದು ಪಠ್ಯ, ಒಂದು ಚಲನಚಿತ್ರವನ್ನು ರಸಗ್ರಹಣವನ್ನು ಯಾವ ರೀತಿ ಮಾಡ್ಬೋದು ಎಂಬುದನ್ನು ಅವರ ಆ ವಿಮರ್ಶೆಯಲ್ಲಿ ತೋರಿಸ್ಕೊಡ್ತು. ಆನಂತರ ಅಲ್ಲೇ ಅವರು ಹಿಡಿಬೋದು. ಸೊ ಹೀಗೆ ಈಗ ನನಗಂತೂ ನಾಗೇಶ್ ಹೇಳಿದಾಗೆ ಅವರ ಒಂದು ಪ್ರಭಾವದಿಂದ ಹೊರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬರುವುದಿಲ್ಲ, ನನಗೆ ಇಷ್ಟನೇ ಇಲ್ಲ. ಯಾಕಂದರೆ ಆ ಶೈಲಿ ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಅನೇಕರು ನಾಟಕ ನೋಡಿರ್ಬೋದು. ರಥಬೀದಿ ಗೆಳೆಯರು ಮ್ಯಾಕ್ಬೆತ್ ನಾಟಕ ಅವರದ್ದು ಮಾಡಿದರು. ಹಾಗಾಗಿ ರಂಗಭೂಮಿಯ ಬಗ್ಗೆ ಒಂದು ಹೊಸದಾದ ಒಂದು ಶೈಲಿಯನ್ನು ರೂಪಿಸಿಕೊಟ್ಟವರು. ಈಗ ನಾವು ವಿಡಿಯೋ ಮಾಡಿಡ್ಬೋದು. ಆ ಕಾಲದಲ್ಲಿ ಆ ರೀತಿ ದಾಖಲಾತಿ ಇರಲಿಲ್ಲ. ಯಾವುದೇ ಒಂದು ನಿರ್ದೇಶಕನ ನಮಗೆ
ಸೃಜನಶೀಲತೆ ಅರ್ಥ ಆಗಬೇಕಿದ್ರೆ, ಶೈಲಿ ಅರ್ಥ ಆಗಬೇಕಿದ್ರೆ ಇಂಥ ದಾಖಲೆಗಳ ಮೂಲಕ ನಾವು ನೋಡಬೇಕಾಗ್ತದೆ. ಒಬ್ಬ ನಿರ್ದೇಶನ ಒಂದು ನಾಟಕ ಒಂದು ಶೋನಲ್ಲಿ ಮುಗಿದಿಲ್ಲ, ಬೇರೆ ಬೇರೆ ಶೋನಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಆ ಒಂದು ನಿರ್ದೇಶಕನ ಶೈಲಿ ಅರ್ಥ ಮಾಡಿಕೊಳ್ಬೇಕಿದ್ರೆ ನಮ್ಮ ಎದುರಿಗೆ ಒಂದು ಲೈವ್ ದಾಖಲೆ ಬೇಕಾಗ್ತದೆ. ಅಂಥ ಸಾಧ್ಯತೆಗಳು ಆವಾಗ ಇರಲಿಲ್ಲ. ಹಾಗಾಗಿ ಕನ್ನಡ ರಂಗಭೂಮಿಯಲ್ಲಿ ಅದು ಬಹುತೇಕ ನಾವು ಬೆಂಗಳೂರಲ್ಲಿ ಈಗ ನಾಗೇಶನಿದ್ದರೆ ದೊಡ್ಡ ಸುದ್ದಿ ಆಗುವಂಥದ್ದು. ನಾವೀಗ ರಿಮೋಟ್ ವಿಕೇಂದ್ರೀಕರಣ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ದದರಿಂದ ಇದೆಲ್ಲ ಗೊತ್ತಾಗೋದಿಲ್ಲ. ನಮಗೆ ರಂಗಭೂಮಿ ಅಂದರೆ ಬೆಂಗಳೂರು ಕೇಂದ್ರಿತ ಅಂತಲೇ ಆಗಿ ಹೋಗಿದೆ. ಇಲ್ಲಿ ಅವರು ಎಷ್ಟೇ ಪ್ರತಿಭಾವಂತರು ಏನೇ ಸಾಧ್ಯತೆಗಳನ್ನು ಶೋಧಿಸಲು ಕೂಡ ಅದು ಅಷ್ಟು ಕೌಂಟ್ ಆಗೋದಿಲ್ಲ. ನಮಗೆಲ್ಲ ಉಡುಪಿ ಅಥವಾ ಈ ಕಡೆಯಲ್ಲಿ ಎಷ್ಟೆಷ್ಟು ಒಳ್ಳೆ ಪ್ರದರ್ಶನಗಳಾಗ್ತದೆ, ಎಷ್ಟೆಷ್ಟು ಒಳ್ಳೆ ನಿರ್ದೇಶಕರಿದ್ದಾರೆ. ಸೊ ಹಾಗೆಯೇ ನನಗೆ ಅದು ಮುಂಬೈ ರಂಗಭೂಮಿ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ನಾಗೇಶ್ವರ ಬಗ್ಗೆ ಎಷ್ಟು ಸಾಕಂತ ಅನಿಸ್ತದೆ ನನಗೆ. ಬೇರೆ ನಮ್ಗೆ ಆಗ ಅನಿಸಿದ್ದು ತದ್ರೂಪಿ ಅದೇ ಬೇಕು ಅಂತ, ಇದಲ್ಲ ಅಂತ. ಅದು ಆ ಮಾತನ್ನ ಆಯ್ಕೆ ಕೂಡ ಉದಯವಾಣಿಯ ಸೆಕೆಂಡ್ ಪೇಜ್ನಲ್ಲಿ ದೊಡ್ಡ ರೀತಿಯಲ್ಲಿ ವಿಮರ್ಶೆ ಬರ್ತಿದ್ದಾರೆ. ಲಾಸ್ಟಿಗೆ ಎಲ್ಲ ಮುಗ್ದಾಗ ನೀರೋನನ್ನು ನೆನಪು ಮಾಡ್ತಾರೆ. ಅವ ಡಿಕ್ಟೇಟರ್ ಇದ್ದಾನಲ್ಲ, ವಾಯಲಿನ್ ಇಟ್ಕೊಂಡು ಕೂತ್ಕೊಳ್ತಾನೆ ಈ ಸ್ಟೇಜಲ್ಲಿ. ಎಷ್ಟು ರಿಯಲಿಸ್ಟಿಕ್ ಅಂದರೆ ಸೆಟ್ ಕೂಡ ಹಾಗೆ. ಆ ಸೆಟ್ ಇಡೀ ಒಮ್ಮೆ ನೋಡುವಾಗ ಇಡೀ ಸ್ಟೇಜ್ನೊಳಗೆ ಸೆಟ್ಟೆ, ಅದರಲ್ಲಿ ಪಾತ್ರಗಳು. ಅಂದರೆ ಆ ನಂತರದ ಅಂಥ ತದ್ರೂಪಿಯ ಪ್ರೊಡಕ್ಷನ್ ಯಾರಿಂದ ನೋಡಿಲ್ಲ. 4-5 ತದ್ರೂಪಿ ಪ್ರೊಡಕ್ಷನ್ ನೋಡಿದ್ದೇನೆ, ಎಲ್ಲವೂ ಕೂಡ ಪ್ರಸನ್ನನ ಮಿನಿಯೇಚರ್ ಆಗಿತ್ತು. ಇವರ ತದ್ರೂಪಿ ಬೇರೆ ಆಗಿತ್ತು. ಈಶ್ವರ್ ನೋಡಿರ್ಬೇಕಲ್ಲ, MCFನ ಆರ್ಟಿಸ್ಟಿಗೆ ಮಾಡಿದ್ದು, ಮಂಗಳೂರಲ್ಲಿ ಮಾಡಿದ್ದು. ನಾವು ಒಟ್ಟು ಮುಂದೇನ ನಾಟಕ ಮಾಡಿದಾಗ ವಿನಯ ಭಟ್ ಎಲ್ಲ, ವಿನಯ ಪ್ರಸಾದ್ ಎಲ್ಲ ಇತ್ತು. ಆ ಗೊಂಬೆಗಳು ಚಲಿಸುವ ಒಂದು ಸ್ಟೈಲೇ ಭಾಳ ಇತ್ತು. ಅದು ತಾಲೂಕು ಲೆವೆಲಲ್ಲಿ ಫಸ್ಟ್ ಬಂತು, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಬಂತು, ಮತ್ತು ಸ್ಟೇಟ್ ಲೆವೆಲ್ಗೆ ಬೆಂಗಳೂರು ಇತ್ತು. ಆ ಸ್ಟೇಟ್ ಲೆವೆಲ್ಗೆ ನಾವು ದೊಡ್ಡ ದೊಡ್ಡ ಸೆಟ್ಟಿಂಗನ್ನು ಹೊತ್ತುಕೊಂಡೇ ಹೋದದ್ದು. ಅಲ್ಲಿ ಬಸ್ಸಲ್ಲಿ ಇಳಿಸಿ ಆ ಮೆಜೆಸ್ಟಿಕ್ ರೋಡಲ್ಲಿ ನಾವೆಲ್ಲ ಹೊತ್ಕೊಂಡು ಹೋಗೋದು ಬಹಳ ಒಂದು ಒಳ್ಳೆಯ ಅನುಭವ ಆಗಿತ್ತು ನಮಗೆ. ಕಾಲಿಗುಲ ಅಂತ. ಸೊ ಅಲ್ಲಿ ಕೂಡ ಫಸ್ಟ್ ಪ್ರೈಸ್ ಬಂತು ಬೆಂಗಳೂರಲ್ಲಿ. ರಂಗಭೂಮಿಯ ಕಾಂಪಿಟೇಷನ್ನ ಪ್ರಥಮ ಕಾಂಪಿಟೇಷನ್ ನಲ್ಲಿ ಫಸ್ಟ್ ಪ್ರೈಸ್ ಬಂತು ನಾಟಕ. ಎಲ್ಲ ಬಹುಮಾನಗಳನ್ನು 11 ಬಹುಮಾನ ಬಂದಿದೆ. ನಾವೆಲ್ಲ ಬ್ಯಾಕ್ ಸ್ಟೇಜಲ್ಲಿ ಇದ್ದೇವೆ. ಸೊ ನಾವು ಅವಾಗ ಆ್ಯಕ್ಟ್ ಮಾಡಲಿಕ್ಕೆ ಹೋಗ್ತಾ ಇರಲ್ಲ, ನಾವು ಬ್ಯಾಕ್ ಸ್ಟೇಜಲ್ಲಿ ಅವರೊಟ್ಟಿಗೆ ಕಲಿಯುವ ಅಂತ. ಒಂದು ಸಾಗರ ಬರೆದದ್ದು ನಾಯಕ ನಾಟಕದಲ್ಲಿ ನಾವೊಂದು ಟೀ ಕೊಡುವ ಒಂದು ರೋಲ್ ಮಾಡಿದ್ದೆ ಅಷ್ಟೇ, ಬೇರೆ ಯಾವುದು ಮಾಡಿಲ್ಲ. ಅದು ಕೂಡ ಮಂಗಳೂರಲ್ಲಿ ಇನ್ಸಿಡೆಂಟ್, ಅದರಲ್ಲಿ ಕಾಂಪಿಟೇಷನ್ ಬಂದಾಗ ಅವರು ಹೇಳ್ತಾ ಇದ್ರು, ಒಂದು ಟೀ ಕೊಡುವ ರೋಲಿಗೂ ಇವರು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಅಂದರೆ ಎಷ್ಟು ಪರ್ಫೆಕ್ಟ್ ಮಾಡಿಸಿದ್ದಾರೆ ಅಂತ. ಅಂದರೆ ಒಂದು ಸಣ್ಣ ಪಾತ್ರಕ್ಕೂ ಅವರು ಕೊಡುವ ಗಮನ, ಅದು ಹೇಗೆ ಅದು ಇಡೀ ನಾಟಕದಲ್ಲಿ ಒಂಚೂರು ಜರ್ಕ್ ಬಿದ್ದರೂ ಅದು ನಾಟಕ ಬಿದ್ದು ಏನೋ ಪ್ಯಾರಲೈಸ್ ಆಗ್ತದೆ. ಸೊ ಹಾಗಾಗಿ ಒಂದು ಸಣ್ಣ ಪಾತ್ರಕ್ಕೂ ಅವರು ಕೊಡುವ ಗಮನ, ಒಂದು ಎಲ್ಲ ವಿಭಾಗಕ್ಕೂ ಅಷ್ಟು ಅಕ್ಯುರೇಟ್ ಆಗಿ ಅವರು ಒಂದು ಕ್ಲಾರಿಟಿ ಇತ್ತು ಅವರು. ಅಂದರೆ ಈಗೇನೆ ಬೇಕು, ಒಂದು ಸೆಟ್ಟಿಂಗ್ ಆಗಲಿ, ಲೈಟಿಂಗ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಮೂಮೆಂಟ್ ಈಗೇನೆ ಬೇಕೆಂಬುದಾಗಿ ಅವರು ತುಂಬ ಕ್ಲಾರಿಟಿ ಇತ್ತು. ಅದು ಇವತ್ತಿನ ರಿಹರ್ಸಲಿಂದ ಎಂಡ್ ರಿಹರ್ಸಲ್ವರೆಗೆ ಸೇಮ್ ಇರ್ತಿತ್ತು. ಏನು ಈಗ ನಾವೆಲ್ಲ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತೇವಲ್ಲ, ಅದು ನಾವು ನಮ್ಮ ಕೊರತೆಯಿಂದ ನಾವು ಮಾಡೋದು, ನಾವು ಅಷ್ಟು ಅಧ್ಯಯನ ಮಾಡೋದರಿಂದ ಮಾಡೋದು ಇಂಪ್ರೂವೈಸೇಷನ್. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ ಎಲ್ಲವೂ ನಾಟಕದ ಫಸ್ಟ್ ರಿಹರ್ಸಲಲ್ಲಿ ಕ್ಲಿಯರ್ ಇರ್ತದೆ. ಯಾವ ಪಾತ್ರ ಎಲ್ಲಿ ಹೋಗ್ಬೇಕು, ಹೇಗೆ ಬರಬೇಕು, ಹೇಗೆ ಆ್ಯಕ್ಟಿಂಗ್ ಮಾಡಬೇಕು ಎಂಬುದು ಫಸ್ಟ್ ರಿಹರ್ಸಲ್ಗೂ ಅಷ್ಟೇ ಡಿಸ್ಟೆನ್ಸು, ಎಂಡ್ ರಿಹರ್ಸಲ್ಗೂ ಅಷ್ಟೇ ಡಿಸ್ಟೆನ್ಸು. ಅಂದರೆ ಎಲ್ಲೂ ಬದಲಾಗೋದಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಅವರದನ್ನು ಮೊದಲೇ ಪಾಯಿಂಟ್ ಔಟ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಡ್ತಿದ್ರು. ಹಾಗಾಗಿ ನಮಗೆ ಆರ್ಟಿಸ್ಟ್ ಕೂಡ ಭಾಳ ಒಳ್ಳೆಯದಾಗ್ತದೆ. ಎಲ್ಲ ಆರ್ಟಿಸ್ಟ್ಗಳಿಗೆ ಇಲ್ಲಿಂದ ಇಲ್ಲೇ ಹೋಗ್ಬೇಕು, ಅವ್ರು ಇಲ್ಲೇ ಬರಬೇಕು, ಏನು ಗಲಿಬಿಲಿಲ್ಲ, ಗೊಂದಲ ಏನಿಲ್ಲ, ಎಲ್ಲರೂ ಅಷ್ಟು ಕ್ಲಿಯರ್. ಆ್ಯಕ್ಟರ್ಸ್ಗಳಿಗೆ ಒಳ್ಳೆಯ ಸ್ವಾತಂತ್ರ್ಯ ಕೊಡ್ತಾಯಿದ್ರು. ಒಂದು ಆ್ಯಕ್ಟಿಂಗ್, ಆ ಪಾತ್ರ ಹೇಗಿರಬೇಕೆಂಬುದು ಅವರು ಮೊದಲೇ ಹೇಳ್ತಿದ್ರು. ಅಂದರೆ ಎಲ್ಲೆಲ್ಲಿ ಆ್ಯಕ್ಟಿಂಗ್ ಚೇಂಜ್ ಆಗಬೇಕು, ಏನು ಮಾಡಬೇಕೆಂಬುದು ಅವರು ಸ್ವತಃ ಅಭಿನಯ ಮಾಡಿ ತೋರಿಸಿ ಹೇಳ್ತಾಯಿದ್ರು. ಮತ್ತು ಸ್ವಾತಂತ್ರ್ಯ ಕೊಡ್ತಾಯಿದ್ರು. ಯಾಕಂದರೆ ಆ್ಯಕ್ಟರ್ಗೆ ಸ್ವಾತಂತ್ರ್ಯ ಕೊಡಲೇಬೇಕಾದ್ರೆ, ಆ್ಯಕ್ಟರಲ್ಲೂ ಒಬ್ಬ ಕ್ರಿಯೇಟಿವ್ ಮನುಷ್ಯ ಇರ್ತಾನೆ, ಅವನದ್ದೇ ಸಾಧ್ಯತೆಗಳು ತುಂಬ ಇರ್ತದೆ. ಒಬ್ಬ ನಿರ್ದೇಶಕ ಅವನಿಗೆ ಲೇಬಲ್ ಹಾಕಿದ ಕೂಡಲೇ ಈ ಫ್ರೇಮಲ್ಲಿ ಇರಬೇಕೆಂಬುದಾಗುತ್ತದೆ. ನಮ್ಮದೊಂದು ಫ್ರೇಮ್ ಇರ್ತದೆ. ಸೊ ಆ ಫ್ರೇಮಿನ ಒಳಗೆ ಆ್ಯಕ್ಟರ್ ಕೂಡ ಎಷ್ಟು ಬೆಳಿಬೋದು, ಯಾವ ಸಾಧ್ಯತೆಗಳನ್ನು ತೋರಿಸ್ಕೊಬೋದು ಎಂಬುದು ಅವರು ಅದಕ್ಕೆ ಅವಕಾಶ ಕೊಡ್ತಾಯಿದ್ರು. ಅದು ಬಿ ಆರ್ ನಾಗೇಶ್ವರಲ್ಲಿ ಕಂಡ ಮತ್ತೊಂದು ಒಳ್ಳೆಯ ಗುಣ.
ಅವರು ಪಾತ್ರಗಳನ್ನ ಯಾರು ನಟರನ್ನ ಅವರೇ ಮೊದಲು ಆಯ್ಕೆ ಮಾಡಿ ಕೊಡ್ತಿದ್ರು. ಅವರು ನೀವು ಹೋಗಿ ಕೇಳಿದ್ರೆ ಅಥವಾ ನಾನೇ ಹೋಗಿ ಕೇಳಿದ್ರೆ ಪಾರ್ಟ್ ಕೊಡ್ತಿರ್ಲಿಲ್ಲ. ಹಾಗಾಗಿ ಅದು ಅದರಲ್ಲೂ ಕೂಡ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋಗಂತೂ ತುಂಬಾ ಚೂಸಿ ಆಗಿರ್ತಿದ್ರು. ನಮ್ಮ ತಂಡದ ನಾವೇಕಂದ್ರೆ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಕಾರ್ಯದರ್ಶಿ ಆದದ್ರಿಂದ ಯಾಕೆ ಅಂತ ಕೇಳಿದ್ರೆ ಮೂಗ ಅದು ಮ್ಯಾಕ್ಬೆತ್ ನಮ್ಮ ಮೂಗು ಅಂದ್ರೆ ಅಲ್ಲೇ ಒಂದು 50% ವಿನ್ ಆಗ್ತಿತ್ತು. ಹೌದು, ಒಂದು ಕ್ಯಾರೆಕ್ಟರ್. ಅದು ನಟಿಯರಿಗೆಲ್ಲ ತುಂಬಾ ಬರಗಾಲ ಇದ್ದಂತ ಕಾಲ. ಹಾಗಾಗಿ ನಾವು ಸುಮಾರು ಜನ ಹೆಣ್ಮಕ್ಳ ಮನೆಗೆ ಹೋಗಿ ಬೈಸ್ಕೊಂಡು ಬಂದಿದ್ದೇವೆ ನಿಮಗೆ ನಾಟಕಕ್ಕೆ ಹಾಕಬೇಕು ಅಂತ. ಅವರ ಸೆಲೆಕ್ಷನ್ ಎಷ್ಟು ಪರ್ಫೆಕ್ಟ್ ಅಂತ ಹೇಳಿದ್ರೆ ಪಿಯುಸಿಯಲ್ಲಿ ಇದ್ದ ವಿನಯ್ ಪ್ರಸಾದ್ ಸೆಲೆಕ್ಟ್ ಮಾಡಿದ್ರು ಮುಂದಿನ ಮುದ್ದೆಗೆ. ಮತ್ತೆ ನಾಯಕದೆಲ್ಲ 3 ಜನ ಮಾಡಿದ್ರು. ಅವಳು ಫಿಲ್ಮ್ ಆಕ್ಟ್ರೆಸ್ ಆದ್ರಲ್ಲ, ಅಂದ್ರೆ ಅವರ ಚಾಯ್ಸ್ ಇದು ನೋಡಿ. ಮತ್ತೆ ಸುಜಾತ ಯಾದವ್ ಅವಳು ಕೂಡ ಧಾರಾವಾಹಿಯಲ್ಲಿ ಬಂದ. ಅವ್ರು ಏನೊಂದು ಸೆಲೆಕ್ಟ್ ಮಾಡ್ತಾರೆ ಅದು ಅಷ್ಟು ಜಾಗ್ರತೆಯಾಗಿ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಕ್ಲಾಸಲ್ಲಿ ನೋಡುದು ಮತ್ತೆ ಕಾಲಿಗುಲ್ಲ ಇವರೇ ಆಗ್ಬೇಕು, ನಮ್ಮ ದೀಕ್ಷಿತರೇ ಆಗ್ಬೇಕು. ದೀಕ್ಷಿತರೇ ಆಗ್ಬೇಕು. ಕಾಲಿಗುಲ್ಲ ಒಂಥರ ಐಲು ದೊರೆ ಒಂಥರ ಇವರದ್ದು ನಟ ದೀಕ್ಷಿತರ ಅವರ ಸ್ವಭಾವ ಕೂಡ ಹಾಗೇನೆ ಅವರು ಜೋಕ್ ಮಾಡೋದು. ಅವರ ಕಾರಣ ಕಾಲಿಗುಲಕ್ಕೆ ಅವನ ಪಾತ್ರಕ್ಕೆ ಬೇಕಾದ ಮ್ಯಾನರಿಸಮ್ ಎಲ್ಲ ಇವರ ಹತ್ರ ಇತ್ತು. ನಟರಾಜ್ ದೀಕ್ಷಿತ ಬಿಆರ್ ನಾಗೇಶನ ಕಾರಣದಿಂದಾಗಿ ಕಮರ್ಷಿಯಲ್ ತುಳು ರಂಗಭೂಮಿಯಿಂದ ನಾನು ದೊಡ್ಡ ವಿಲನ್ ಆಗಿ ಬಿಟ್ಟಿದ್ದೆ. ಅವರೇ ಕಾರಣ ಅದಕ್ಕೆ. ಒಂದು ದಿವಸ ಅವರು ರಿಟೈರ್ಡ್ ಆದ ದಿವಸ ವಾರಕ್ಕೆ 1 ದಿವಸ 2 ದಿವಸ ಉದ್ಯಾನಕ್ಕೆ ಬರ್ತಾ ಇದ್ರು. ನಾನು ಮತ್ತೆ ಶ್ರೀಪತಿ ಕೃಷ್ಣಾಚಾರ್ಯ ಕ್ಯಾಂಪ್ ಅಲ್ಲಿ ಮಾತಾಡಿ ಒಂದು ದಿವಸ ಬಂದವರು, ನಾಗೇಶ್ ನಾನೊಂದು ನಾಟಕ ನೋಡಿದೆ ತುಳು, ಅದು ನಾವು ನೀನು ಎಣಿಸುವ ನಾಟಕ ಸರಿಯಾ, ಅದು ಸರಿಯಾ, ಒಮ್ಮೆ ನೀನು ಅದನ್ನು ನೋಡು ಅಂತ ಹೇಳಿದ್ರು. ಅವರು ಹೇಳಿದ 4ನೇ ದಿವಸಕ್ಕೆ ಇಲ್ಲಿ ಗೋಲ್ಡನ್ ಜುಬ್ಲಿ ಹಾಲಲ್ಲಿ ಉಂಟು ಒರಿಯಾಡ್ ತೋರಿಯಾಸಲ್ಲ ನಾಟಕ. ನಾನು ಹೋದೆ 9 ಗಂಟೆಗೆ ಶೋ. ಆಗ ಸಿಗರೇಟ್ ಇಳಿತಿದ್ದೆ, 2 ಪ್ಯಾಕೆಟ್ ಸಿಗರೇಟ್ ಹಿಡ್ಕೊಂಡು 3.5 ಗಂಟೆ ಕಾಲ ಕೂತ್ಕೊಂಡೆ. ಮನೆಗೆ ಬಂದಾಗ ಡಿಸ್ಟರ್ಬ್ ಬಂದೆ, ಒಂದಷ್ಟು ದೊಡ್ಡ ಆರ್ಟಿಕಲ್ ಬಂದೆ ವಿಮರ್ಶೆ. ಅದು ಈಶ್ವರಯ್ಯ 2nd ಪೇಜಲ್ಲಿ 3/4 ಪೇಜ್ ಹಾಕಿಬಿಟ್ರು. ಕಲಾವಿಹಾರ ಶುಕ್ರವಾರದ 2nd ಪೇಜಿಗೆ ಬರ್ತಾ ಇದ್ದವರು. ಅದು ಅಯ್ಯೊಬ್ಬ ನನ್ನನ್ನು ಹಿಡಿದು ಕೊಲ್ಲುವುದು ಬಾಕಿ. ಅವರು ಭಯಂಕರ ಖುಷಿ, ನಂಗೇನಿಲ್ಲ ಆದರೆ ನಂಗೆ ಖುಷಿ ಆಯ್ತು ಹೇಳಿ. ನನ್ನ ಹತ್ರ ಓದಿದೆ ಆರ್ಟಿಕಲ್, ಅದು ಇದು ಕ್ಲಿಯರ್ ಆಯ್ತು. ದೊಡ್ಡ ವಿಷಯ ಆಯ್ತು. ಅದೊಂದು 6 ತಿಂಗಳು ಉಂಟಲ್ಲ, ದೊಡ್ಡ ರಗಲೆ ಆಗಿತ್ತು ನಮ್ಗೆ. BB ಪ್ರಸಾದ್ ತಲೆಯೆಲ್ಲ ಬೋಳಿಸಿ ಸ್ಟೇಜಿಗೆ ಎಂಟರ್ ಆಗೋ ಮೊದಲು ಅದೇನು ಮಿಂದು ಬರಬೇಕಲ್ಲ, ಮೈಗೆಲ್ಲ ನೀರೆಲ್ಲ ಹಾಕಿಕೊಂಡು ಕೊಡಪಾನಲ್ಲಿ. ಅಂದರೆ ಆ ಪಾತ್ರವನ್ನು ಎಷ್ಟು ನ್ಯಾಚುರಲ್ ಆಗಿ ಮಾಡಬೇಕೆಂಬುದು ಅವರು ಸ್ಪಷ್ಟವಾಗಿ ತಿಳ್ಕೊಂಡಿದ್ದರು. ಜೊತೆಗೆ ತುಂಬ ಗೋಕುಲ ನಿರ್ಗಮನ ಬಗ್ಗೆ ಕಟು ವಿಮರ್ಶೆ ಮಾಡಿದ್ರು BV ಕಾರಂತರ. ಅಲ್ಲಿ ಸೆಮಿನಾರ್ ಆಯ್ತಲ್ಲ, ನಾವು ರಥಬೀದಿ ಅವರು ಅದನ್ನ ತುಂಬಾ ಕಟು ವಿಮರ್ಶೆ ಮಾಡಿದ್ರು. BV ಕಾರಂತರ ಕಣ್ಣಲ್ಲಿ ನೀರು ಸಮೇತ ಬಹಳ ಒಳ್ಳೆ ಡಿಸ್ಕಷನ್. ಅವರು ಹೇಳುವ ಇಡೀ ಕೃಷ್ಣನ ಇದರಲ್ಲಿ ಕೊನೆಗೆ ಒಂದು ಲೈವ್ ಆಗಿ ಕೊಳಲಿನ ಧ್ವನಿಯೇ ಇಲ್ಲ ಅಂತ ಹೇಳುದು. ಇಡೀ ನಾಟಕದಲ್ಲಿ ಕೊಳಲಿನ ಬಗ್ಗೆ ಬರ್ತದೆ, ರೂಪಕವಾಗಿ ಬರ್ತದಲ್ಲ, ಒಂದು ಕೊಳಲಿನ ಒಂದು ಧ್ವನಿ ಬರ್ತಿದ್ರೆ ಲೈವ್ ಆಗಿ ನಾಟಕದ ಆಯಾಮ ಎತ್ತರಕ್ಕೆ ಹೋಗ್ತಿತ್ತು ಅಂತ ಅವರು. ಹಾಗೆ ಅವರು ಅಂದ್ರೆ ವಿಮರ್ಶೆಯಲ್ಲಿ ಕೂಡ ಬಹಳ ಕಟುವಾಗಿ, ಅಂದ್ರೆ ವಸ್ತುನಿಷ್ಠವಾಗಿ ಮಾಡ್ತಾ ಇದ್ರು. ಮತ್ತೆ ಎಲ್ಲ ಆರಂಭದಲ್ಲಿ ಕೆಲವರಿಗೆ ಅದು ಕಷ್ಟ ಆದ್ರು, ಮತ್ತೆ ಎಲ್ಲರೂ ಅದನ್ನು ಒಪ್ಪಿಕೊಳ್ತಾ ಇದ್ರು. ಮತ್ತೆ ನಾಗೇಶ್ವರ ಏನು ಹೇಳ್ತಾರೆ, ನಾಗೇಶ್ವರ ಮನೆಗೆಲ್ಲ ತುಂಬಾ ಜನ ಬರ್ತಾ ಇದ್ರು ಅವರ ಒಪಿನಿಯನ್ ಕೇಳಲಿಕ್ಕೆ. ನಾಗೇಶ್ವರ ಏನು ಹೇಳ್ತಾರೆ ಎಂಬುದು ಎಲ್ಲರ ಕುತೂಹಲವಾಗಿತ್ತು ಆವಾಗ. ಅಷ್ಟು ಪರ್ಫೆಕ್ಟ್ ವಸ್ತುನಿಷ್ಠವಾಗಿ ಅವರು ವಿಚಾರವನ್ನು ಮಾಡಿದ್ದಾರೆ. ಪ್ರಾಯೋಗಿಕ ರಂಗಭೂಮಿಯ ಬಗ್ಗೆ ಅಕಾಡೆಮಿಕ್ ನಾಲೆಜ್ ಹೆಂಗ್ ಬಂತು ಅಂತ ಯಾರಿಗೆ? ನಾಗೇಶ್ವರಿ. ಅಲ್ಲ, ಅದು ಅವರು ಉಡುಪಿಯಲ್ಲಿ ಒಮ್ಮೆ ಅಧ್ಯಾಪಕರಿಗಾಗಿ BV ಕಾರಂತರು ಒಂದು ಶಿಬಿರ ಮಾಡಿದ್ದಾರೆ. ಅದಕ್ಕಿಂತ ಮೊದಲೇ ಅವರು ಮುಲ್ಕಿಯಲ್ಲೆಲ್ಲ ಅಂದರೆ ಅಧ್ಯಯನದ ಮೂಲಕ ಮಾಡಿದ್ರು. ಆನಂತರ ಅವರು ಒಂದು ಸಂಶೋಧನಾ ಗ್ರಂಥ ಬರೆದಿದ್ರು, ಒಳ್ಳೆ ಸಂಶೋಧನಾ ಗ್ರಂಥ. ಅಂದ್ರೆ ಇಡೀ ಕರಾವಳಿಯಲ್ಲಿ ನಡೆದ ರಂಗ ಚಳುವಳಿಯ ಕಂಪೆನಿಯಿಂದ ಹಿಡಿದು ಹೆಚ್ಚು ಕಂಪೆನಿ ರಂಗಭೂಮಿ
ಬೋಳಂತಕೋಡಿಯವರು ಅದನ್ನು ಪಬ್ಲಿಷ್ ಮಾಡಿದ್ರು. ಹೌದು, ಬಹಳ ಅಧ್ಯಯನ ಮಾಡಿ ಪಟ್ಲದ್ದು ಸಿಕ್ಕಿದಲ್ಲ ನಿಮಗೆ ಅದು ನನ್ನ ಹತ್ರ ಕಲೆಕ್ಷನ್ ಸಿಕ್ಕಿಲ್ಲ ನನಗೆ. ವಿಮರ್ಶೆ ಹೇಗೆ ಅಂತ ಹೇಳೋದಕ್ಕೆ ನನ್ನ ಒಂದು ನೆನಪು ಹೇಳ್ತೇನೆ. ಈವ್ನಿಂಗ್ ಕಾಲೇಜಿನಲ್ಲಿ ಒಂದು ನಾಟಕ ನಿರ್ದೇಶನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಅವರು ಗೋಕರ್ಣದ ಗೌಡಶಾನಿ ಮಾಡಿದ್ರು. ಗೋಕರ್ಣದ ಗೌಡಶಾನಿಯಲ್ಲಿ ಸೂತ್ರಧಾರನ ಪಾತ್ರವನ್ನು ವಿನಯಭೂಷಣ ಬನ್ನಂಜೆ ಕೊಟ್ಟರು. ಅವರು ನಮ್ಮ ಸ್ಟೂಡೆಂಟ್. ನಾಟಕ ರಿಹರ್ಸಲ್ ನಾನು ಹೆಚ್ಚು ನೋಡಿರಲಿಲ್ಲ, ಕೆಲವು ನೋಡಿದ್ದೆ. ನಾಟಕದ ದಿನ ನಾಟಕ ಮುಗಿಯುವಾಗ ಸೂತ್ರಧಾರ ಕೈಯಲ್ಲಿ ನಾಟಕದ ಪ್ರತಿ ಹಿಡ್ಕೊಂಡವ ನಾಟಕವನ್ನು ತೆಗೆದು ಪ್ರೇಕ್ಷಕರ ಕಡೆ ಬಿಸಾಡ್ತಾನೆ. ನಾಟಕದ ಸೂತ್ರಧಾರ ನಾಟಕದ ಪ್ರತಿಯನ್ನು ತೆಗೆದು ಪ್ರೇಕ್ಷಕರಿಗೆ ಬಿಸಾಡಿದ. ನಾನು ಈ ಹುಡುಗ ವಿನಯಭೂಷಣ ಏನೋ ಎಡವಟ್ಟು ಮಾಡಿದ ಅಂತ ಗಾಬರಿ ಆದಿ. ನಾಗೇಶ್ವರಿಗೆ ಸಿಟ್ಟು ಬರ್ತದೇನೋ ಅಂತ ಕೂಡಲೇ ಓಡಿದೆ. ನಾನೇ ಹೇಳಿದ್ದು, ಅವ ಬಿಸಾಡಿದ್ದಲ್ಲ. ಆ ನಾಟಕದ ಸ್ಕ್ರಿಪ್ಟ್ ಬಿಸಾಡಲಿಕ್ಕೆ ನಾನೇ ಹೇಳಿದ್ದು. ಏನು ಅಂತ ಕೇಳಿದೆ. ನಾನು ಆ ನಾಟಕಕ್ಕೆ ಕೊಡುವ ಬೆಲೆ ಅಷ್ಟೇ, ಅದಷ್ಟೇ. ಇದು ವಿ ಆರ್ ನಾಗೇಶ್ವರ. ಒಂದು ಬಹಳ ಆತ್ಮೀಯವಾದ ಮತ್ತು ಅಷ್ಟೇ ಔಚಿತ್ಯಪೂರ್ಣವಾದಂಥ ಒಂದು ಸಂವಾದ ನಡೆಯುತ್ತೆ ಇವತ್ತು. ಅದಕ್ಕೆ ಕಾರಣಕರ್ತರಾದ ನಮ್ಮೆಲ್ಲರ ಬಹಳ ಆತ್ಮೀಯರಾದಂಥ ಡಾಕ್ಟರ್ ಭರತ್ ಕುಮಾರ್ ಪೊರಿಕ್ ಅವರಿಗೆ ರಥಬೀದಿಗಳೆರ ಪರವಾಗಿ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತಾರೆ. ಹಾಗೆ ಈ ಸಂವಾದದಲ್ಲಿ ಭಾಗಿಯಾದ ನಿಮಗೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ರಥಬೀದಿ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾರೆ.